ಸಾಮಾನ್ಯ ಪ್ರಜೆ ವರ್ಸಸ್ ರಾಜಮನೆತನದ ದತ್ತುಪುತ್ರ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ನಾ ರಾಜಮನೆತನದಿಂದ ಅರಮನೆಯಿಂದ ಹೊರಗಡೆ ಬಂದು ಹೊರಗಡೆ ಕಚೇರಿ ಮಾಡಿ ಸಾಮಾನ್ಯ ವ್ಯಕ್ತಿಗೆ ಬೆರೆತು ನಾನು ಜನ ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀನಿ ಅಂತ. ಅಲ್ಲಲ್ಲ, ಅದು ಈಗ ಹೇಳ್ತಾ ಇರೋದವರು. ನಾನು ನಿರಂತರವಾಗಿ ಮೈಸೂರಲ್ಲಿ ನಾನು ಸಾಮಾನ್ಯ ಪ್ರಜೆಯಾಗಿ ಸ್ಪರ್ಧನೆ ಮಾಡ್ತಾ ಇರುವಂಥದ್ದು 2-3-4 ಎಲೆಕ್ಷನ್ಸ್ ಕೂಡ ನಾನು ಫೇಸ್ ಮಾಡಿದ್ದೀನಿ. ರಾಜಮನೆತನದವರು ಈಗ ಅವರು ಹೇಳಿಕೆ ಕೊಡ್ತಾ ಇರುವಂಥದ್ದು ಅಲ್ವೇ, ಮುಂದಿನ ದಿನಗಳಲ್ಲಿ ಅದು ಮಾಡ್ತೀನಿ ಅಂತ. ಅದು ಫ್ಯೂಚರ್ ಟೆನ್ಸ್. ಅದು ಈಗ ಹಾಲಿ ಏನು ಅದಷ್ಟೇ ನಾವು ಹೇಳಿದ್ವಿ. ರೈತ ಸಮುದಾಯದಿಂದ ಬಂದವರು ಅಂತ ಹೇಳಿದ್ವಿ. ಹೌದು, ನಾನು ಕಾಂಗ್ರೆಸ್ ಸರ್ಕಾರ ನಮ್ಮ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ 2000 ಹಣನ ಕಟ್ ಆಫ್ ಮಾಡ್ತು ಅನ್ನೋದು ಬಿಜೆಪಿ ಅವರ ಆರೋಪ. ಯಾರು, ಎಲ್ಲಿದೆ ದಾಖಲೆ? ಅವ್ರು ಹೇಳ್ತಾರೆ, ನೀವು ಪ್ರಶ್ನೆ ಕೇಳ್ತೀರಿ. ಒಂದ್ ನಿಮಿಷ ಇರಿ ಸರ್, ದಯಮಾಡಿ ಕೇಳಿದ ಒಂದ್ಸರಿ ಕೇಳಿಸ್ಕೊಳ್ಬೇಕಲ್ವೇ? ನೀವು ಕೇಳಿಸ್ಕೊಳ್ಳೋದೇ ಇಲ್ವಲ್ಲ. ಈಗ 2,000 ರೂಪಾಯಿ ಕೊಡ್ತಾ ಇರುವಂತದ್ದು ಯಾರು? ದಿನ ಪ್ರತಿ 4,000 ಎಲ್ಲಿವರು ಕೊಟ್ಟು ಯಾರು ಕೊಟ್ಟರು ಅನ್ನುವಂಥದ್ದು ದಯಮಾಡಿ ದಾಖಲೆಗಳಿದಾವೆ ನಿಮ್ಮ ಹತ್ರ? ಒಂಚೂರು ಹೇಳಿ ಸರ್ ದಯಮಾಡಿ ಪ್ಲೀಸ್. 6,000 ರೂಪಾಯಿ ಕೊಡುವಂಥದ್ದು ಅಷ್ಟೇ ಮಾಡಿದ್ದವ್ರು 6 ತಿಂಗಳನ್ನು ಡಿಸ್ಕಂಟಿನ್ಯೂ ಮಾಡಿದ್ರು. 4,000 ಏನು ಸಿದ್ಧ ಇದ್ರು ಯಡಿಯೂರಪ್ಪನ ಕೊಡ್ತಾ ಇದ್ರು, ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ರು ಅವರು. ಅದಾಗೆ ಕಂಟಿನ್ಯೂ ಆಗಿದೆ. ನಾವು ಯಾವ್ದು ತೆಗೆಯುವಂತ ಕೆಲಸವನ್ನು ಮಾಡಿಲ್ಲ. ದಯಮಾಡಿ ಸ್ವಲ್ಪ ಮಾಹಿತಿಯನ್ನು ತಗೊಂಡು ತಾವು ಪ್ರಶ್ನೆ ಕೇಳಿ ಸರ್ ಪ್ಲೀಸ್. ನಾವು ಯಾವ್ದು ಇಲ್ಲ, ನಾವು ಯಾರು ಏನು ಅನ್ಯಾಯ ಮಾಡಿಲ್ಲ. ಸಾಮಾನ್ಯ ಪ್ರಜೆ ವರ್ಸಸ್ ರಾಜಮನೆತನದ ದತ್ತುಪುತ್ರ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ನಾ ರಾಜಮನೆತನದಿಂದ ಅರಮನೆಯಿಂದ ಹೊರಗಡೆ ಬಂದು ಹೊರಗಡೆ ಕಚೇರಿ ಮಾಡಿ ಸಾಮಾನ್ಯ ವ್ಯಕ್ತಿಗೆ ಬೆರೆತು ನಾನು ಜನ ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀನಿ ಅಂತ. ಅಲ್ಲಲ್ಲ, ಅದು ಈಗ ಹೇಳ್ತಾ ಇರೋದವರು. ನಾನು ನಿರಂತರವಾಗಿ ಮೈಸೂರಲ್ಲಿ ನಾನು ಸಾಮಾನ್ಯ ಪ್ರಜೆಯಾಗಿ ಸ್ಪರ್ಧನೆ ಮಾಡ್ತಾ ಇರುವಂಥದ್ದು 2-3-4 ಎಲೆಕ್ಷನ್ಸ್ ಕೂಡ ನಾನು ಫೇಸ್ ಮಾಡಿದ್ದೀನಿ. ರಾಜಮನೆತನದವರು ಈಗ ಅವರು ಹೇಳಿಕೆ ಕೊಡ್ತಾ ಇರುವಂಥದ್ದು ಅಲ್ವೇ, ಮುಂದಿನ ದಿನಗಳಲ್ಲಿ ಅದು ಮಾಡ್ತೀನಿ ಅಂತ. ಅದು ಫ್ಯೂಚರ್ ಟೆನ್ಸ್. ಅದು ಈಗ ಹಾಲಿ ಏನು ಅದಷ್ಟೇ ನಾವು ಹೇಳಿದ್ವಿ. ರೈತ ಸಮುದಾಯದಿಂದ ಬಂದವರು ಅಂತ ಹೇಳಿದ್ವಿ. ಹೌದು, ನಾನು ಕಾಂಗ್ರೆಸ್ ಸರ್ಕಾರ ನಮ್ಮ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ 2000 ಹಣನ ಕಟ್ ಆಫ್ ಮಾಡ್ತು ಅನ್ನೋದು ಬಿಜೆಪಿ ಅವರ ಆರೋಪ. ಯಾರು, ಎಲ್ಲಿದೆ ದಾಖಲೆ? ಅವ್ರು ಹೇಳ್ತಾರೆ, ನೀವು ಪ್ರಶ್ನೆ ಕೇಳ್ತೀರಿ. ಒಂದ್ ನಿಮಿಷ ಇರಿ ಸರ್, ದಯಮಾಡಿ ಕೇಳಿದ ಒಂದ್ಸರಿ ಕೇಳಿಸ್ಕೊಳ್ಬೇಕಲ್ವೇ? ನೀವು ಕೇಳಿಸ್ಕೊಳ್ಳೋದೇ ಇಲ್ವಲ್ಲ. ಈಗ 2,000 ರೂಪಾಯಿ ಕೊಡ್ತಾ ಇರುವಂತದ್ದು ಯಾರು? ದಿನ ಪ್ರತಿ 4,000 ಎಲ್ಲಿವರು ಕೊಟ್ಟು ಯಾರು ಕೊಟ್ಟರು ಅನ್ನುವಂಥದ್ದು ದಯಮಾಡಿ ದಾಖಲೆಗಳಿದಾವೆ ನಿಮ್ಮ ಹತ್ರ? ಒಂಚೂರು ಹೇಳಿ ಸರ್ ದಯಮಾಡಿ ಪ್ಲೀಸ್. 6,000 ರೂಪಾಯಿ ಕೊಡುವಂಥದ್ದು ಅಷ್ಟೇ ಮಾಡಿದ್ದವ್ರು 6 ತಿಂಗಳನ್ನು ಡಿಸ್ಕಂಟಿನ್ಯೂ ಮಾಡಿದ್ರು. 4,000 ಏನು ಸಿದ್ಧ ಇದ್ರು ಯಡಿಯೂರಪ್ಪನ ಕೊಡ್ತಾ ಇದ್ರು, ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ರು ಅವರು. ಅದಾಗೆ ಕಂಟಿನ್ಯೂ ಆಗಿದೆ. ನಾವು ಯಾವ್ದು ತೆಗೆಯುವಂತ ಕೆಲಸವನ್ನು ಮಾಡಿಲ್ಲ. ದಯಮಾಡಿ ಸ್ವಲ್ಪ ಮಾಹಿತಿಯನ್ನು ತಗೊಂಡು ತಾವು ಪ್ರಶ್ನೆ ಕೇಳಿ ಸರ್ ಪ್ಲೀಸ್. ನಾವು ಯಾವ್ದು ಇಲ್ಲ, ನಾವು ಯಾರು ಏನು ಅನ್ಯಾಯ ಮಾಡಿಲ್ಲ.